ಮೈನಾಕನಿಗೆ ಸಮುದ್ರದಿಂದ ಪ್ರೇರಣೆ ಆಗ್ತು ಅಂತ ನಾವು ಅಂದ್ಕೊಂಡ್ವಲ್ಲ. ಹೋಗಿ ಹೇಳ್ತಾನೆ, ನೋಡಯ್ಯ ನೀನು ಮೇಲೆ ಆಂಜನೇಯ ಸ್ವಾಮಿ ಆಗಿರ್ತಾ ಇದ್ದಾನೆ, ರಾಮಕಾರ್ಯಾರ್ಥವಾಗಿ ಹೋಗ್ತಾ ಇದ್ದಾನೆ, 100 ಯೋಜನೆ ಒಂದೇ ಸತಿ ಎಗರ್ತಾ ಇದ್ದಾನೆ, ಎಷ್ಟು ಯೋಗಬಲ ಇದ್ರೂ ಕೂಡ ಒಂದು ಸತಿ ಆಯಾಸ ಆಗ್ಬೋದು, ಉಸಿರು ಸ್ವಲ್ಪ ತಗೊಳಕ್ಕಾಗ್ಬೋದು, ಆಗ ಸಮುದ್ರದ ಮೇಲೆ ಹೋದಂಗಿರ್ಬೋದು. ಅದಕ್ಕೆ ನೀನು ಸ್ವಲ್ಪ ಹೋಗಿ ಮೇಲೆ ಎತ್ತಿಡ್ಕೊಂಡ್ರೆ ಮುಂದಕ್ಕೆ ಹೋಗ್ತಾನೆ, ನೀನು ರಾಮಕಾರ್ಯ ಮಾಡ್ದಂಗೆ ಆಗತ್ತೆ, ನೀನು ಒಂದು ಸತಿ ಎಗರ್ದಂಗಿರುತ್ತೆ, ನಿನ್ನ ರೆಕ್ಕೆಗಳು ಕೂಡ ಒಂದು ಸತಿ ಬಿಚ್ಚಿಕೊಂಡಾಗಿರುತ್ತೆ, ನೀನು ಮಾಡಬೇಕಲ್ಲ ಆ ಕೆಲಸ ಅಂತ ಹೇಳ್ದ. ಅಂದರೆ ಒಳ್ಳೆ ಉದ್ದೇಶ ಇದರಲ್ಲಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತಕ್ಕಂಥ ಅವಕಾಶ ಮಾಡಿಕೊಡಯ್ಯ ನೀನು ಹನುಮಂತನಿಗೆ. ಅವನು ಒಂದು ಕ್ಷಣ ಸುಧಾರಿಸ್ಕೊಂಡು ಯೋಗ ಬಲದಿಂದ ಮುಂದಕ್ಕೆ ಹೋಗ್ತಾನೆ. ಇದರಿಂದ ನೀನು ರಾಮ ಸೇವೆ ಮಾಡಿದ ಹಾಗೂ ಆಗ್ತದೆ. ಎಷ್ಟೋ ವರ್ಷದಿಂದ ಕೂತಿರ್ತಕ್ಕಂಥ ನಿನಗೆ ಒಳ್ಳೆಯ ಒಂದು ಮೋಕ್ಷ ಕೂಡ ನಿನಗೆ ಸಿಕ್ಕತ್ತೆ. ರಾಮ ಕಾರ್ಯವಾದ್ದರಿಂದ ದೇವೇಂದ್ರಿಗೆ ಕೂಡ ಅಡ್ಡ ಬರೋದಿಲ್ಲ, ಯಾಕೆಂದರೆ ಮೇಲೆ ಬಂದುಕೊಳ್ಳೆ ರೆಕ್ಕೆ ಕತ್ತರಿಸ್ತೀನಿ ಅಂತ ಹೇಳಿದ್ನಲ್ಲ. ಆದರೆ ನೀನು ರಾಮ ಕಾರ್ಯ ಮಾಡ್ತಾ ಇದ್ದರಿಂದ ದೇವೇಂದ್ರನ ಕೂಡ ನೀನೇನು ಮಾಡೋಕ್ಕಾಗೋದಿಲ್ಲ ಕಣಪ್ಪ. ಹನುಮಂತನ ಹೋದ ತಕ್ಷಣ ಪುನಃ ನೀನು ನೀರೊಳಗೆ ಬಂದ್ಬಿಡು ಅಂತ ಹೇಳಿ ಸಮುದ್ರ ರಾಜನಿಗೆ ಬೇರೆ ರೀತಿಯಲ್ಲಿ ಸ್ವಾಮಿಯನ್ನು ಹನುಮಂತನಿಗೆ ವಿಶ್ರಾಂತಿ ಕೊಡೋಕ್ಕೋಸ್ಕರ ಮಾಡ್ದ ಪಾಪ. ಸಮುದ್ರನ ಹೇಳಿದ ಪ್ರೋತ್ಸಾಹಕರ ಮಾತುಗಳು ಮೈನಾಕನಿಗೂ ಕೂಡ ಇಷ್ಟ ಆಯಿತು. ಹನುಮಂತ ತನ್ನ ಮೇಲೆ ಬಂದು ಮತ್ತು ನನ್ನ ಮೇಲೆ ಬಂದು ಕೂತ್ಕೋತಾನಲ್ಲ, ಇಳಿತಾನಲ್ಲ ಅನ್ನೋ ಸಂತೋಷನೂ ಒಂದು, ತುಂಬ ಆನಂದವೂ ಪಟ್ಟ. ಹನುಮಂತನ ಸಾಗರೋಲ್ಲಂಘನಕ್ಕೆ ಸಹಾಯ ಮಾಡು ಅಂತ ಸಮುದ್ರ ರಾಜನ ಮೈನಾಕ ಪರ್ವತನನ್ನು ಕೇಳಿದಾಗ, ಆದರೆ ಅಪಾರವಾದ ಏಕಾಗ್ರತೆಯಿಂದ ಅನನ್ಯ ವೇಗದಿಂದ ಮುಂದಕ್ಕೆ ಸಾಗ್ತಾ ಇರತಕ್ಕಂಥ ಹನುಮಂತ ಇದ್ದಕ್ಕಿದ್ದಂತೆ ನೀರನ್ನು ಸೀಳ್ಕೊಂಡು ಬರ್ತಾ ಇರತಕ್ಕಂಥ 100 ಬೆಟ್ಟಗಳ ಶೃಂಗಗಳನ್ನು ನೋಡ್ತಾನೆ. ಇದೇನಿದು? ತಾನು ಹೋಗ್ತಾ ಇದ್ದಾನೆ, ತುಂಬ ವೇಗದಿಂದ ಹೋಗ್ತಾ ಇದ್ದಾನೆ, ಶರವೇಗದಿಂದ ಹೋಗ್ತಾ ಇದ್ದಕ್ಕಿದ್ದಾಗ ಸಮುದ್ರವನ್ನು ಸೀಳ್ಕೊಂಡು ಮೇಲೆ ಬರ್ತಕ್ಕಂಥ ಶೃಂಗಗಳು, ತುದಿಗಳು, ಬೆಟ್ಟದ ತುದಿಗಳು ಮೇಲೆ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾನೆ. ಚೂಪು ಚೂಪಿಗೆ ಮೇಲೆ ಬರ್ತಾ ಇವೆ ಎಲ್ಲ ಒಂದೊಂದಾಗಿ. ಏನಿದು? ನನಗೆ ಅಡ್ಡ ಮಾಡ್ತಕ್ಕಂಥದ್ದು ಯಾರಿದು? ಆ ರಾಮಕಾರ್ಯಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಪರಮಾತ್ಮನ ಕೆಲಸಕ್ಕೆ ನಾನು ಹೋಗ್ತಿದ್ದೀನಿ. ಅವನು ಕೋಪ ಬಂದ್ಬಿಡ್ತಂತೆ, ನನ್ನ ದಾರಿಗೆ ಅಡ್ಡ ಬರ್ತಕ್ಕಂಥದ್ದು ಯಾರು? ಹಾಗೆ ನೋಡ್ತಾ ಇದ್ದ ಹಾಗೆ ಅವು ಮೇಘಮಂಡಲವನ್ನೂ ದಾಟಿ ತನ್ನ ದಾರಿಗೆ ಅಡ್ಡ ಆಗ್ತಕ್ಕಂಥ ಮಟ್ಟಕ್ಕೆ ಬೆಳಿತವೆ. ಅಷ್ಟಾಗಿ ಬೆಳೆದು ಹೋಗ್ತವಂತೆ ಬೆಟ್ಟ, ಅಷ್ಟು ವೇಗವಾಗಿ ಅವು ಬೆಳೆದು ಬಿಡುತ್ತೆ. ಅಂತಹ ವೇಗದಲ್ಲಿ ಬರುವಾಗ ಇದ್ದಕ್ಕಿದ್ದ ಅಂತಹ ವೇಗವೂ ಆಗೋಗ್ಬಿಡುತ್ತದೆ. ಇದೇನು ವಿಘ್ನ ಬರ್ತಾ ಇದೆಯಲ್ಲಪ್ಪ ನನಗೆ ಹನುಮಂತನ ಅಂದ್ಕೊಂಡು ಹನುಮಂತನ ಕೋಪ ಇನ್ನಷ್ಟು ಜಾಸ್ತಿ ಆಯಿತು. ತನ್ನ ವೇಗವನ್ನು ಜಾಸ್ತಿ ಮಾಡಿದೆ. ಇನ್ನುವೇ ಬೆಳೆಯುತ್ತಲೇ ಇದ್ದ ಆ ಪರ್ವತ ಶಿಖರಗಳಿಗೆ ತನ್ನ ಎದೆಯಿಂದ ಒಂದು ಸಲ ಡಿಕ್ಕಿ ಹೊಡೆದ. ವಿಶ್ರಾಂತಿ ತಗೊಳ್ಳೋದಿರಲಿ, ತನ್ನ ಸ್ಪೀಡ್ಗೆ ತಾನು ಹಾಗೆ ಹೋಗಿ ಹೊಡಿತಾನೆ. ಆಗ ಮೈನಾಕನಿಗೆ ಹನುಮಂತನ ಬಲದ ಪರಿಚಯ ಆಯ್ತಂತೆ. ಒಂದು ಸತಿ ಅಲ್ಲಾಡಿ ಬೆಳೀತಕ್ಕಂಥದ್ದನ್ನು ನಿಲ್ಲಿಸಿ ನೋಡ್ತಾ ಇದ್ದಾನೆ ಆಶ್ಚರ್ಯವಾಗಿ. ಆ ಶಿಖರಗಳ ಮೇಲೆ ಮಾನವಾಕಾರದಲ್ಲಿ ನಿಂತು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ ಸ್ವಾಗತ ಮುದ್ರೆಯನ್ನು ತೋರಿಸ್ತಾನೆ. ಹೇಳ್ತಾನೆ ಮೈನಾಕನು, ಯಾಕೆಂದರೆ ಇನ್ನು ಏನಾದರೂ ಹೀಗೆ ಬೆಳೀತಿದ್ರೆ ನನ್ನನ್ನು ಚೂರು ಚೂರು ಮಾಡಿಬಿಡ್ತಾನೆ ಅಂಥೇಳಿ, ಸರಿಯಿಲ್ಲ ಅಂಥೇಳಿ ತಾನು ನಿಜವಾದ ಆಕಾರವನ್ನು ತಗೊಂಡು ನಿಂತ್ಕೋತಾನೆ. ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಸ್ವಾಗತ ಮುದ್ರೆಯನ್ನು ತೋರಿಸ್ತಾ ನಿಂತ್ಕೋತಾನೆ. ಹೇಳ್ತಾನೆ, ಬಲೆ ಹನುಮ ಅಂತ ಹೇಳ್ತಿದ್ದಾನೆ. ಸ್ವಾಮಿಯನ್ನ ಹೊಗಳ್ತಾ ಇದ್ದಾನೆ ಮೈನಾಕನು.
ಮುಂದೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಜೈ ಗುರುದತ್ತ.